ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಎಸ್ ಆರ್ ಎಚ್ IPL 2026 ಎಲಿಮಿನೇಟ್ ಆಗಾಯಿತು. ಇನ್ನೊಂದೇನು ಚೀಸ್ ಅಂದ್ರೆ ಅವ್ರ ಫ್ಯಾನ್ಸ್ ಅಲ್ಲಿ ಹೆಂಗೆ ಎಪ್ಸಿರ್ ಗೊತ್ತೇನೋ ಒಟ್ಟು ನನಗೆ 2016 ವೈಬ್ಸ್ ಬರ್ಲಾತಿ, 2016 ವೈಬ್ಸ್ ಬರ್ಲಾತಿ. ಎಲ್ಲರೂ SRH ದವ್ರು ಕ್ವಾಲಿಫೈ ಆಗಿ ಎಲಿಮಿನೇಟರ್ ಕ್ವಾಲಿಫೈ ಒಳಗೆ ಗೆದ್ದ, ಇಲ್ಲ ಕ್ವಾಲಿಫೈ 2 ಒಳಗೆ ಗೆದ್ದ, ಫೈನಲ್ಗೆ ಬಂದು RCB ಸೋಲ್ಸಾರ್ತ. ದೋಸ್ ಹೂ ಆರ್ SRH ಬಂದು ಬಿಲೀವ್ ಮಾಡಿದ್ರಲ್ಲ, ಎಲಿಮಿನೇಟರ್ ದಾಟಿ ಕ್ವಾಲಿಫೈರ್ 2 ಗೆದ್ದು ಫೈನಲ್ಗೆ ಬರ್ತಾರ್ತಿ, ಅವ್ರಿಗೆಲ್ಲ ಒಂದು ಸಣ್ಣ ಮೌನ ಚಡತೆ ಆಗ್ಬೇಕು. ಅಲ್ಲ ಹೊಡ್ಸ್ಕೊಳಕ್ಕೆ ನಿನ್ನೆ ಲೆಕ್ಕರ ಐತೆ ವೈಭವ್ ಸೂರ್ಯವಂಶಿ ಕಡೆ. ವೈಭವ್ ಸೂರ್ಯವಂಶಿ ಅಂದ್ರೆ ಬಿಟ್ಟು ಒಂಥರ ಬೇರೆ ಲೆವೆಲ್. ಆ ವಯಸ್ಸಿನಾಗ ನಮಗಿನ ಚಂದ ಏನು ಗಲ್ಲಿ ಕ್ರಿಕೆಟ್ ಆಡ್ತಿದ್ವು ಟುಕುಟುಕತ್ತೆ. ಅಂಥ ಟೈಮ್ದಾಗ ನಾವು ಹೊಡೆದಿದ್ದು 97 ರನ್. ಅದು ಎಷ್ಟು 28 ಬಾಲಿಗೆ 29 ಬಾಲಿಗೆ 90, ಔಟ್ ಆಗಿದ್ದ ಬಾಲ್ 29ನೇ ಬಾಲ. ಅಲ್ಲಿ ತನಕ 28 ಬಾಲಿಗೆ 97 ರನ್ ಹೊಡೆದಿದ್ದ. ಅದನ್ನ ಏನು ತಳಗದು ಆಡಿದ್ರೆ, ಬೌಂಡ್ರಿಗೆ ಅದು ಆಡಿದ್ರೆ ಬೇಕಬದ್ಲೆ. ಅದಕ್ಕೆ ಪ್ರಫುಲ್ ಹಿಂಗೆ ಬೇಕಬದ್ಲೆ ಶಾರ್ಟ್ ಬಾಲ್ ಹೋಗೋದು ಟೆಸ್ಟ್ ಮಾಡತ್ತಿದ್ದ ಪೇಷನ್ಸ್ನ ವೈಭವ್ ಸೂರ್ಯವಂಶಿದು. ಪ್ರಫುಲ್ ಹಿಂಗೆ ಆ ಟೈಮ್ದಾಗ ಸ್ವಲ್ಪ ಪೇಷನ್ಸ್ ತೋರಿಸಿ ಏನರ ಒಂದು ಬಾಲ್ ಬಿಟ್ಟು ಇನ್ನೊಂದು ಬಾಲ್ ಏನು ಹೊಡೆದಿದ್ರೆ ವಿತ್ ರೆಕಾರ್ಡ್ ಆಕೈತೆ. ಮತ್ತು ಏನು ವೈಭವ್ ಸೂರ್ಯವಂಶಿ ಏನರ ಹೊಡೆದಿದ್ರೆ ಫಾಸ್ಟೆಸ್ಟ್ 29ನೇ ಬಾಲಿಗೆ 100 ಹೊಡೆದಿದ್ದು ರೆಕಾರ್ಡ್ ಆಕಿತ್ತು. ಸೊ ಅಣ್ಣ ಸ್ವಲ್ಪ ಭಾಳ ಸ್ವಲ್ಪ ಅವಸರ ಮಾಡ್ಲಿಕ್ಕೆ ಹೋಗಿ ಹೊಡೆದ, ಔಟ್ ಆದ. ಅಂದರೂ ಈ ಪರ್ ಅನ್ರಿಯಲ್ ಹಿಟ್ಟಿಂಗ್ ಇಲ್ಲಿ ನೋಡಿಲ್ಲ. ಪ್ಯಾಟ್ ಕಮಿನ್ಸ್ ಪ್ಯಾಟ್ ಕಮಿನ್ಸ್ ಬಂದ ಕೂಡಲೇ 1ನೇ ಓವರ್ನಾಗ ಬಂದ ಕೂಡಲೇ ಚಾಲೋನ ಸಿಕ್ಸಾಪುರ ಒಟ್ಟು ಹೊಡೆದಿದ್ದೆಲ್ಲ ಪೂರ ಗ್ರೌಂಡ್ ಆಚೆನೆ. ಡಮಾಲ್ ಸಿಕ್ಸ್ ಬರೀ 6 ಮೇಲೆ 6 4 ಒಟ್ಟು ಹಿಡಿಲಕ್ಕೆ ಅನ್ಸ್ಟಾಪಬಲ್ ಆಗ್ಯಾರ ಈಗ ಸಲ ಅಂದರು. ಇನ್ನೊಂದು ಆರೆಂಜ್ ಕ್ಯಾಪ್ ಅವ್ರ ಕಡೆನ. ಇನ್ನೊಂದು ಗೇಲ್ ರೆಕಾರ್ಡು ಮುರಿದಾರ. ಗೇಲ್ ರೆಕಾರ್ಡ್ ಇತ್ತಲ್ಲ, ಅದು 50 ಮೇಲೆ 6 ಹೊಡೆದಿದ್ದು. ಆ ರೆಕಾರ್ಡ್ನ ಮುರಿದು ತಾವು ಒಂದು ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಿ ಒಂದು IPLನ ಒಂದು ಸೀಸನ್ ಒಳಗೆ 61 6 ಹೊಡೆದಿದ್ದು ರೆಕಾರ್ಡ್ ಮಾಡ್ಯಾರ ಈಗ ವೈಭವ್ ಸೂರ್ಯವಂಶಿ. ಯಪ್ಪ ಇಡೀ ವಿಡಿಯೋ ಮಾಡ್ರೆ 5 ನಿಮಿಷ ಪೂರ ವಿಡಿಯೋ ಅಲ್ಲ ಅವ್ರ ಬಗ್ಗೆನೇ ಆಕೈತೆ. ಆ ಪರಿ ಬ್ಯಾಟಿಂಗ್ ಆಡಿದ್ದು ವೈಭವ್ ಸೂರ್ಯವಂಶಿ. ಅವ್ರ ಕಡೆ ಅಂತ ಬಂದ್ರೆ ಅವ್ರು ಬ್ಯಾಟಿಂಗ್ ಬಾರಿ ಆಡ್ಯಾರ ಅಂದ್ರೆ ಬಾಲಿಂಗ್ ಹೊಲ್ಸ್ ಒಗ್ಯಬೇಕಲ್ಲ. ಈ ಕಡೆ ಪ್ಯಾಟ್ ಕಮಿನ್ಸ್ ಮತ್ತು ಶಕೀಬ್ ಹುಸೇನ ಮತ್ತು ಪ್ರಫುಲ್ ಹಿಂಗೆ ಇವರೆಲ್ಲ ಬಾಕ್ ಆಡೋ. ನಾನು ಕೇಳಿದ್ರೆ ಪ್ರಫುಲ್ ಹಿಂಗೆ ಅಂದ್ರೆ ಸಾಕಾದ ಬಾಲಿಂಗ್ ಮಾಡಿರುತ್ತೆ. ಅದಕ್ಕಾರ ಅವ್ರ ಕ್ಯಾಪ್ಟನ್ನ 3 ಓವರ್ಗೆ 52 ಬಡ್ಸ್ಕೊಂಡಾರ. ಅಂದ್ರೆ ಇವ್ರು 4 ಓವರ್ಗೆ 52 ಬಡ್ಸ್ಕೊಂಡ್ ಮ್ಯಾಲೆ 3 ವಿಕೆಟ್ ತೊಗೊಂಡಾರ. ಪ್ರಫುಲ್ ಹಿಂಗೆ SRH ಪರ ಸ್ವಲ್ಪ ಎಫರ್ಟ್ ತೋರಿಸಿದ್ರೆ ಹೇಳ್ಬೇಕು. ಇನ್ನು ಉಳ್ಕಿದವ್ರು ಅಷ್ಟು ಪಕ್ಕ ಎಫರ್ಟ್ ತೋರಿಸಲಿಲ್ಲ. ಇನ್ನೊಂದು ವೈಭವ್ ಸೂರ್ಯವಂಶಿ ಔಟಾಗಿಂದ 0 ಬಂದರು. ಆ ರನ್ ರೇಟ್ ಮೇಂಟೈನ್ ಮಾಡ್ಕೊಂಡು ಹೋದ್ರು. ಏನು ವೈಭವ್ ಸೂರ್ಯವಂಶಿ ಆಡಿದ್ರಲ್ಲ, ಸೊ ಅದೇ ರನ್ ರೇಟ್ನ ಮೇಂಟೈನ್ ಮಾಡ್ಕೊಂಡು ಹೋಗಿದ್ರು. ಧ್ರುವ್ ಜುರೇಲ ಬಿಡಲಿಲ್ಲ. ಇಲ್ಲಿ 250 ಸ್ಟ್ರೈಕ್ ರೇಟ್ನ ಆಡಿ RR ಒಟ್ಟು 244 ಇಲ್ಲ ಕಾರಣ. ಇವ್ರು ಆಡೋ ಟೈಮ್ದಾಗ ಪ್ರೊಜೆಕ್ಟೆಡ್ ಸ್ಕೋರ್ ನೋಡ್ರೆ 274 284 290 300 ತನಕ ಬಂದಿತ್ತು ಪ್ರೊಜೆಕ್ಟೆಡ್ ಸ್ಕೋರ್. ಇದಾವ ಇಟ್ಟು ಹೊಡ್ಕೋತಾರೆ. ಯಾವಾಗ ಸೂರ್ಯವಂಶಿ ಔಟ್ ಆದ್ರೆ, ಯಾವಾಗ ಜುರೇಲ್ ಔಟ್ ಆದ, ಅಲ್ಲಿಗೆ ಮುಗೀತು. ಅದಕ್ಕೆ ಅವು ಮುಂದಿಂದ ಪಕ್ಕ ಆಡೋಲ್ರಿ. ಅದಕ್ಕೆ ಈ ರಿಯಾನ್ ಪರಾಗ್ ಅವರೆಲ್ಲ ಸ್ವಲ್ಪ ಇಂಜುರಿ ಇದ್ದ 100% ಫಿಟ್ ಇಲ್ಲ. ಅದಕ್ಕೇನೈತಿ 100% ಫಿಟ್ ಇಲ್ಲ ಕಾರಣ ಅಷ್ಟು ಪಕ್ಕ ಎಫೆಕ್ಟಿವ್ ಇಲ್ಲ. ಅಂದರೂ ಆಡಿದ್ರು ಬಿಟ್ಟು ನಿನ್ನೆ 12 ಬಾಲ್ 26 ರನ್ ಆಡಿದ್ರು. ಅಷ್ಟೇನು ಹೆವಿ ಭಾರಿ ಆಡಿದ್ರು ಅನ್ನೋವಂಥದ್ದೇನಿಲ್ಲ. 12 ಬಾಲ್ 26 ಆಡಿದ್ರು. ಸೊ ಇನ್ನು ಅವ್ರದಾಗಿಂದ ಏನು ಗೊತ್ತೈತೆ ನೀವು ಯಾರ ಬರ್ತಾಯಿರ್ತೆ. ದಶ್ವಿನ್ ಸನ್ಕಾ ಅಷ್ಟೇ ಅಟ್ರ್ ಫ್ಲಾಪ್ ಇವತ್ತು. ದಶ್ವಿನ್ ಸನ್ಕಾನು ಆಯ್ತು, ಜಡೇಜಾನು ಅಷ್ಟೇ ಬಾಟ್ರಿನ್ ಅಂದ್ರೆ ಸಿಕ್ಕಿದ ಪೂರ ಸ್ವಲ್ಪ ಲಾಸ್ಟಿಗೆ ಸಿಕ್ತಲ್ಲ, ಅದಕ್ಕೆ ಭಾಳ ಆಡಲಿಲ್ಲ. ಜಡೇಜಾನು ಭಾಳ ಆಡಲಿಲ್ಲ. ಮತ್ತಿನ್ನು ಡೆವಾನ್ ಫೆರಾರಿ ಬಂದರು, ಅಲ್ಲಿ ಬಂದರು, ಎಲ್ಲರೂ ಬಂದರು. ಕರೆ ಆಗಿದ್ದು 243 ಹೊಡಿಬೇಕಾಯ್ತು. 244 ರನ್ನ SRH. ನನಗೆ SRH ಭರೋಸೆ ಇಟ್ಕೊಟ್ಟು ಹೊಡಿತಾರೆ ಬಿಡು, ಏನು ಬ್ಯಾಟ್ಸ್ಮನ್ ಭಾರಿ ಅದಾರೆ SRHನಾಗೆ. ಹೆಡ್ ಅಬ್ಸೆಕ್ಷನ್ ಅಂತ ಅನ್ಕೊಂಡ್ರೆ ಅವ್ರು ಇವತ್ತು ಎಕ್ಸ್ಪೋಸ್ ಆದ್ರೆ ನನಗೆ ಟಾಸ್ ಗೆದ್ದು ಕೂಡಲೇ ಗಾಬರಿಯಾಗಿತ್ತು. ಇಲ್ಲ SRH ಟಾಸ್ ಗೆದ್ದು ಚೇಂಜ್ ಯಾಕೆ ಮಾಡ್ಲತ್ತಾರೋ. SRH ಟಾಸ್ ಗೆದ್ದು ಪ್ರತಿ ಸಲ ಫಸ್ಟ್ ಬ್ಯಾಟಿಂಗ್ ಆಡಿದಾಗ ಅಟ್ಟೆ ಮ್ಯಾಚ್ ಗೆದ್ದಾರೆ. ಚೇಂಜಿಂಗ್ ಮಾಡಿದಾಗ ಅಟ್ರ್ ಫ್ಲಾಪ್ SRH. ಅವ್ರು ಏನು ಪ್ರೆಷರ್ನ ಬರ್ತಾರೋ ಗೊತ್ತಿಲ್ಲ. 200 ರನ್ ಕೊಟ್ರು ನೀವು ಒಟ್ಟು ಯಾಕೆ SRH ದವ್ರಿಗೆ ಚೇಂಜಿಂಗ್ ಒಳಗೆ 180 ರನ್ ಕೊಟ್ಟರು ಅವ್ರು ಹೊಡ್ಯಂಗಿಲ್ಲ. ಸೊ ಅವ್ರ ಟೀಮಾಗೆ ಚೇಂಜಿಂಗ್ ಮಾಡ್ಲತ್ತಾರ. ಒಟ್ಟು 180 ಹೊಡೆದ್ರು ಅದ್ರ ಮೇಲೆ ಅದನ್ನ ಚೇಂಜ್ ಮಾಡೋಕೆ ಒದ್ದಾಡ್ತಾರೆ. ಫಸ್ಟ್ ಬ್ಯಾಟಿಂಗ್ ಬಂದು ಹಾಗೆಲ್ಲ ಬೇರೆ ಥರ ಆಡ್ತಾರೆ.
ಇವತ್ತು ಅವ್ರ ಕಾಲ ಮೇಲೆ ಅದು ಏನೋ ಅವ್ರ ಕಾಲ ಮೇಲೆ ಅವ್ರ ಕಾಲ ಹಾಕೊಂಡಿದ್ದು ಪ್ಯಾಟ್ ಕಮಿನ್ಸ್ ಕ್ಯಾಪ್ಟನ್ ಆಗಿ ಅದಕ್ಕಾರೆ ಅವ್ರ ಸ್ಟ್ರೆಂತ್ ಇವ್ರದ್ದು ಡಿಫೆನ್ಸ್ ಇವರು ಹೋಗಿ ಚೇಸಿಂಗ್ ಮಾಡಿದ್ದು. ಸೊ ಅವ್ರಿಂದ ತಪ್ಪಾಗಿದ್ದು. ಇನ್ನೊಂದು ಆ ಪರಿ ಹೊಡ್ಸ್ಕೊಂಡಿದ್ದು. ಏನು ಅದ್ಬಿಟ್ರೆ ಮ್ಯಾಚ್ನ ಅಂತ ಮಾತಾಡೋದೇನಿಲ್ಲ. ಈಚೆ ಕಡೆ ನಿತೀಶ್ ಕುಮಾರ್ ರೆಡ್ಡಿ ಪಾಸಿಟಿವ್ ಪಾಯಿಂಟ್ ಏನಂದ್ರೆ T20 ಒಳಗೆ ಒಂಥರ ನೀವು ಸಖತ್ತಾಗಿ ಆಡ್ಲತ್ತರು, ವಿತ್ ಬೌಲಿಂಗ್ ಮಾಡ್ಲತ್ತರು. ಇಟ್ ಈಸ್ ಅ ಗುಡ್ ನ್ಯೂಸ್. ಏನಂದ್ರೆ ಹಾರ್ದಿಕ್ ಪಾಂಡ್ಯ ಅವ್ರ ರಿಪ್ಲೇಸ್ಮೆಂಟ್ ಒಂದು ಥರ ಏನಂದ್ರೆ ಫ್ಯೂಚರ್ ಒಂಥರ ಹಾರ್ದಿಕ್ ಪಾಂಡ್ಯ ಅವ್ರು ಹೆಂಗೆ ಅದಲ್ಲ ಈಗ ಇಂಡಿಯಾ ಟೀಮ್ನ, ಸೊ ಅದೇ ಥರ ಬರ್ಬೋದು ನನ್ನ ಪ್ರಕಾರ. ಇದಕ್ಕೆ ಆ ಥರ ನಾ ಆಡ್ಲತ್ತಿದ್ದೆ IPLದಾಗ ವಿತ್ ಬಾಲ್ ವಿತ್ ಬ್ಯಾಟ್ ಎರಡು ಕಡೆಯಿಂದ ಕಾಂಟ್ರಿಬ್ಯೂಷನ್ ಕೊಡ್ಲತ್ತಾರೆ. ಸೊ ಅದರಿಂದ ಏನೈತಿ ಮುಂದೆ ಬರೋದಿಂದಾಗ ಇವು T20 ಟೀಮ್ ಹೆಚ್ಚಿಗೆ ಕಾಣಿಸ್ಕೊಬೋದು. ಒಂಥರ ಹಾರ್ದಿಕ್ ಪಾಂಡ್ಯ ಅವ್ರ ಲೆವೆಲ್ ಒಳಗೆ ಬೆಳಿಬೋದು ಅಂತ ನಾನು ಅನ್ಸುತ್ತೆ. ನಿತೀಶ್ ಕುಮಾರ್ ರೆಡ್ಡಿ ಇನ್ನೊಂದು ಸೈಲ್ ಏನೋ ಅವರು ಒಂದು ಚಲೋ ಆಡಿದರು. ಇನ್ನು ಅದು ಬಿಟ್ರೆ ಯಾರು ಆಡಲಿ ಅಷ್ಟು ಪಕ್ಕ SRH ಸೋತು ಎಲಿಮಿನೇಟ್ ಆಗಿ IPL ನಂತರ ಹೊರಗೆ ಹೋಗಾಯಿತು. ಸೊ ಇನ್ನು ಉಳಿದು GT ವರ್ಸಸ್ RR ಮ್ಯಾಚು. ಅದು ಯಾವತ್ತಂದ್ರೆ ನಾಳೆ 29ನೇ ತಾರೀಕು ಮ್ಯಾಚ್ ಐತಿ. ಅದು GT ವರ್ಸಸ್ RR. ಸೊ ಆ ಮ್ಯಾಚ್ನಾಗ ಯಾರು ಗೆಲ್ತಾರೋ ಅವರು ನಮ್ಮ ಜೋಡಿ ಬಂದು ಆಡ್ತಾರೋ. ಯಾರು ಬೇಕಾದ್ರೆ ಬರಲಿ ನಾವು ಅನ್ಸೋ ಅವಶ್ಯಕತೆ ಇಲ್ಲ. ಅದಕ್ಕೆ ನಮ್ಮ ಟೀಮ್ ಹಂಗೆ ಆಡ್ಲಾಗತ್ತೆ. RRದವ್ರ ಬರಲಿ RRದವ್ರ ಬರಲಿ GTದವ್ರ ಬರಲಿ ಅನ್ನೋ ಮಂದಿ ಅಲ್ಲ ನಾವು. ಯಾರು ಬೇಕಾದ್ರೆ ಬರ್ರಿ, ಎಲ್ಲರೂ ಫೈನಲ್ದಾಗ ನೋಡ್ಕೊತೀವಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿರಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ.